ಹಲೋ ಆಲ್, ಇವತ್ತಿನ ವಿಡಿಯೋದಲ್ಲಿ ಹೆಲ್ತಿಯಾದ ತಾಲಿ ಪ್ಲೇಟ್ ಲಂಚ್ಗೆ ಹೇಗೆ ರೆಡಿ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ. ಎವ್ರಿ ಡೇ ಲಂಚ್ಗೆ ಈ ಥರ ರೆಡಿ ಮಾಡಿಕೊಂಡ್ರೆ ಡಯೆಟ್ಟಲ್ಲಿರೋರಿಗಾಗಲಿ ವೆಯ್ಟ್ ಲಾಸ್ ಪ್ರೋಗ್ರಾಮಲ್ಲಿರೋರಿಗಾಗಲಿ ತುಂಬಾ ಒಳ್ಳೆಯದು. ಯಾವ್ಯಾವುದು ಹೇಗೆ ಮಾಡಿದೆ ಅಂತ ನೋಡಿ. ಈ ಪ್ಲೇಟಲ್ಲಿ 1 ಕಟೋರಿ ವೈಟ್ ರೈಸ್, 1 ಕಪ್ಪು ಮಂಗಳೂರು ಸೌತೆಕಾಯಿ ಸಾಂಬಾರ್, 1 ಕಪ್ ಕರ್ಡ್ ಮತ್ತು ಸಲಾಡು, ಚಪಾತಿ ಎಲ್ಲ ಇಟ್ಟಿದ್ದೀನಿ. ಮೊದಲು ಕುಕ್ಕರಲ್ಲಿ ನಾನು ಅನ್ನಕ್ಕೆ ಮತ್ತು ಸ್ವಲ್ಪ ಕಡಲೆಕಾಯಿ ಬೀಜ, ತೊಗರಿಬೇಳೆ ಎಲ್ಲನೂ ಒಂದೇ ಸತಿ ಕುಕ್ಕರ್ ಜೋಡಿಸ್ಬಿಟ್ಟು ಬೇಯಲಿಕ್ಕೆ ಇಟ್ಬಿಟ್ಟೆ. ಕುಕ್ಕರ್ ಒಂದು 3 ವಿಷಲ್ ಬಂದರೆ ಸೂಪರಾಗಿ ಬೆಂದಿರುತ್ತೆ. ಈಗ ಬೆಂಡಿ ಫ್ರೈಗೆ ಪಲ್ಯ ಮಾಡಲಿಕ್ಕೋಸ್ಕರ ಕಡಾಯಿ ಇಟ್ಬಿಟ್ಟು 2 ಟೀ ಸ್ಪೂನ್ ಆಯಿಲ್ ಹಾಕಿ ಬೇಸಿಕ್ ಒಗ್ಗರಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಖಾರಕ್ಕೆ ನಾನಿಲ್ಲಿ ಅಚ್ಕಾರದ ಪುಡಿ ಆಗಲಿ ಬಳಸ್ತಾ ಇಲ್ಲ, ಮಸಾಲ ಬಳಸ್ತಾ ಇಲ್ಲ. ಡಯೆಟ್ ಅಂತ ನಾನು ಆಲ್ರೆಡಿ ಹೇಳಿರೋದ್ರಿಂದ ಬೆಂಡಿ ಜೊತೆಗೆ ಒಂದು 2 ಹಸಿಮೆಣಸಿಕಾಯಿ ಸ್ಲಿಟ್ ಮಾಡಿ ಸಣ್ಣ ಈರುಳ್ಳಿ ಅಂದರೆ ಸಾಂಬಾರು ಈರುಳ್ಳಿನ ಒಂದು 2 ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇಷ್ಟೇ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೈ ಆಗಲಿಕ್ಕೆ ಇಟ್ಬಿಟ್ಟೆ. ಈ ಕಡೆ ಬರ್ನರಲ್ಲಿ ಬೇಯಿಸಿರೋಂಥ ತೊಗರಿಬೇಳೆನ ಕುದಿಲಿಕ್ಕೆ ಬಿಟ್ಟು ಸ್ವಲ್ಪ ನೆಲ್ಲಿಕಾಯಿ ಸೈಜ್ ಹುಣಸೆಹಣ್ಣನ್ನು ನೆನೆಸಿ ರಸ ತೆಗೆದು ಹಾಕ್ತಾಯಿದ್ದೀನಿ ಸಾಂಬಾರ್ಗಿದು. ಸ್ವಲ್ಪ ಟೊಮೆಟೊನು ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಟೊಮೆಟೊನ ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀನಿ. ಸಾಂಬಾರು ಪುಡಿ ಮನೇಲೇ ಮಾಡಿದಂಥದ್ದು 1.5 ಸ್ಪೂನ್ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನಾನು ಹೇಳಿದ್ನಲ್ಲ ಮಂಗಳೂರು ಸೌತೆಕಾಯಿ ಒಂದು 4-5 ಪೀಸ್ ಬೇಯಿಸಿದೆ ಅಂತ ಕುಕ್ಕರಲ್ಲಿ, ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಟಿದ್ದೀನಿ. ಲಾಸ್ಟಲ್ಲಿ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಘಮಗೆ ಒಂದೇ ಒಂದು ಕಡ್ಡಿಯಷ್ಟು ಪುದೀನ ಎಲೆಗಳನ್ನ ಹಾಕಿದ್ರೆ ಸೂಪರ್ ಸಾಂಬಾರು ರೆಡಿ ಆಗುತ್ತೆ. ಸೈಡ್ ಬೈ ಸೈಡ್ ಬೆಂಡಿನೂ ಫ್ರೈ ಆಗ್ತಾಯಿತ್ತು, ಜೊತೆಗೆ ಬೇಯಿಸಿರೋಂಥ ಕಡಲೆಕಾಯಿ ಬೀಜನೂ ಸೇರಿಸಿ ಲಾಸ್ಟಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಒಲೆ ಉರಿ ಆಫ್ ಮಾಡಿದ್ರೆ ಬೆಂಡಿ ಫ್ರೈ ರೆಡಿ. ಈಗ ನೋಡಿ, ನಾನು ಹೆಲ್ದಿ ಚಪಾತಿ ಅಂತ ಹೇಳಿದ್ನಲ್ಲ, ಇದೆ ಅರಿವು ಬ್ರ್ಯಾಂಡ್ದು. ಇದು ಬಂದು ಮಲ್ಟಿ ಸೀಡ್ಸ್ ಆಟ. ಇದರಲ್ಲಿ ಸೀಡ್ಸಿಂದ ಮಾಡಿರೋಂಥ ಹಿಟ್ಟಿದು. ಇದ್ರ ಜೊತೆಗೆ ಇದನ್ನೊಂದು 2 ಸ್ಪೂನ್ ಹಾಕ್ಕೊಂಡು ಒಂದು 6 ಚಪಾತಿ ಬರೋ ಥರ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಟೇಬಲ್ ಸ್ಪೂನಲ್ಲಿ 2 ಸ್ಪೂನ್ ಹಾಕಿ ಕಾಪ್ಲಿ ಆಟ ಅಂತ ಸಿಗುತ್ತೆ, ಅದು ಅಷ್ಟೇ ತುಂಬ ಹೆಲ್ತಿ. ಇದು ಅರಿವಿ ಬ್ರ್ಯಾಂಡ್ದೇ ನೋಡಿ. ಕಾಪ್ಲಿ ಆಟನೂ 2 ಸ್ಪೂನ್ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಾಮೂಲಿ ಚಪಾತಿ ಹಿಟ್ಟು ಹೇಗೆ ಕಲಿಸ್ಕೊಳ್ತೀರೋ ಹಾಗೆ ಕಲಿಸ್ಕೋಬೇಕಿದು. ಇದು ತುಂಬ ದೊಡ್ಡದಾಗಿ ಚಪಾತಿ ಎಲ್ಲ ಮಾಡಲಿಕ್ಕಾಗಲ್ಲ, ತುಂಬ ದೊಡ್ಡದಾಗಿ ಸ್ಪ್ರೆಡ್ ಮಾಡೋಕ್ಕಾಗಲ್ಲ. ಇದು ಮಿನಿಮಮ್ ಸೈಜು ಪುಲ್ಕ ಸೈಜ್ನೇ ಮಾಡ್ಕೋಬೋದು ಅಷ್ಟೇ, ಯಾಕಂದರೆ ಬೇಸಿಕಲಿ ಸೀಡ್ಸಿಂದ ಮಾಡಿರೋಂಥ ಹಿಟ್ಟು. ಸೊ ಹೆಲ್ತಿ ಪರ್ಪಸ್ಗೋಸ್ಕರ ಈ ಥರ ಈ ಅರಿವು ಬ್ರ್ಯಾಂಡ್ದು ನಾನು ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಕ್ಸ್ಪೆನ್ಸಿವ್ ಇದು, ಬಟ್ ಹೆಲ್ತ್ ಪರ್ಪಸ್ಗೆ ತುಂಬ ಒಳ್ಳೆಯದು. ನೋಡಿ, ಸಣ್ಣದಾಗಿ ಚಪಾತಿ ಮಾಡೋದಕ್ಕೆ ಉಂಡೆಗಳಾಗಿ ಮಾಡಿಕೊಂಡು ಒಂದು 4 ಚಪಾತಿನ ಮೊದಲೇ ಲಟ್ಸ್ಕೊಂಡು, ನೋಡಿ ಈ ಸೈಜ್ಗೆ ಮಾಡಿದ್ದೀನಿ ನಾನು, ಪುಲ್ಕ ಸೈಜ್ಗೆ ಮಾಡ್ತಾಯಿದ್ದೀನಿ. ರೆಗ್ಯುಲರಾಗಿ ಎಣ್ಣೆ ಹಾಕಿ ಹೇಗೆ ಚಪಾತಿ ಮಾಡ್ತೀರೋ ಅದೇ ಥರನೇ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಮಾಮೂಲಿ ಚಪಾತಿ ಮಾಡ್ದಂಗೆ ಮಾಡ್ಕೋಬೋದು. ನಾನು ಆಗಲೇ ಹೇಳ್ದಂಗೆ ತುಂಬ ದೊಡ್ಡದಾಗಿ ಮಾಡೋಕ್ಕಾಗಲ್ಲ, ಮಿನಿಮಮ್ ಸೈಜಲ್ಲಿ ಮಾಡ್ಬೋದು. ಮತ್ತು ಇದ್ರ ಜೊತೆಗೆ ಟೆಂಪೆ ಅಂತ, ಇದು ಅಷ್ಟೇ ಫರ್ಮೆಂಟೆಡ್ ಸೋಯಾ ಬೀನ್ಸ್ನ ಫರ್ಮೆಂಟ್ ಮಾಡಿ ಮಾಡೋಂಥದ್ದು. ಇದು ಹೈ ಪ್ರೋಟೀನ್ ಇರೋಂಥದ್ದು. ಸೊ ಇದು ಖಂಡಿತ ಲಂಚ್ ಪ್ಲೇಟಲ್ಲಿ ಬೇಕೇ ಬೇಕು. ನೋಡಿ, ರುಚಿಗೆ ತಕ್ಕಷ್ಟು ಒಂಚೂರು ಉಪ್ಪು ಮತ್ತು ಒಂಚೂರು ಖಾರದ ಪುಡಿ ತುಪ್ಪದಲ್ಲೇ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ, ಶಾಲೋ ಫ್ರೈ. ಈಗ ಕಂಪ್ಲೀಟ್ ಆಯಿತು ಅಡುಗೆ. ನೋಡಿ ಯಾವ ಥರ ಪ್ಲೇಟ್ ಅರೇಂಜ್ ಮಾಡ್ತಾಯಿದ್ದೀನಿ ಅಂತ. 1 ಕಟೋರಿ ವೈಟ್ ರೈಸ್, 1 ಕಟೋರಿ ಮಂಗಳೂರು ಸೌತೆಕಾಯಿ ಸಾಂಬಾರು, ಆಲ್ರೆಡಿ ತೋರಿಸ್ದಂಗೆ ಬೆಂಡಿ ಫ್ರೈ, ಹೆಲ್ದಿ ಚಪಾತಿ, ಕಪ್ಲಿ ಆಟ ಮತ್ತು ಸೀಡ್ಸಿಂದ ಮಾಡಿರೋಂಥದ್ದು, ಕರ್ಡ್ 1 ಕಪ್ಪು, ಸಲಾಡ್, ಸೌತೆಕಾಯಿ, ಕ್ಯಾರೆಟು, ಟೊಮ್ಯಾಟೊ, ಇದರ ಸಲಾಡ್ ಇಟ್ಟು ಸೂಪರಾಗಿ ಲಂಚು ರೆಡಿ ಆಯಿತು. ಲಾಸ್ಟಲ್ಲಿ ಟೆಂಪೆನ ಹಾಕಿ ಸರ್ವ್ ಮಾಡಿದ್ರೆ ಹೆಲ್ದಿಯಾದ ಎಲ್ಲ ಪ್ರೋಟೀನ್, ವಿಟಮಿನ್, ಕಾರ್ಬ್ಸ್ ಎಲ್ಲ ಇರೋಂಥ ಲಂಚ್ ಪ್ಲೇಟ್ ರೆಡಿ ಆಯಿತು. ಖಂಡಿತ ಈ ಥರ ನಮ್ಮ ಡೈಲಿ ಲೈಫ್ ಸ್ಟೈಲಲ್ಲಿ ಅಡುಗೆಗಳನ್ನ ಈ ಥರ ಮಾಡ್ಕೊಂಡು ತಿಂದರೆ ಹೆಲ್ತಿಯಾಗಿರ್ತೀವಿ, ಆರೋಗ್ಯವಾಗಿರೋಣ, ಆರೋಗ್ಯವಾಗಿ ತಿನ್ನೋಣ. ಆದಷ್ಟು ಸ್ವಲ್ಪ ಹೆಲ್ತಿ ರೆಸಿಪೀಸ್ನ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಖಂಡಿತ ಫಾಲೋ ಮಾಡಿ.